ಒಡೆದು ಹೋದ ಸಂಸಾರವನ್ನು ಒಂದುಗೂಡಿಸಿದ ಸೊಸೆ. ಸೀತಾ ಬಡ ಮನೆಯಿಂದ ತುಂಬಿದ ಕುಟುಂಬಕ್ಕೆ ಸೊಸೆಯಾಗಿ ಬಂದಿದ್ದಳು. ಆ ಮನೆಯಲ್ಲಿ ಒಟ್ಟು 3 ಅಣ್ಣ ತಮ್ಮಂದಿರು ಮತ್ತು ಅತ್ತೆ ಮಾವ. ಆ ಮನೆಗೆ ಈ ಸೀತಾ 3ನೇ ಸೊಸೆ, ಅಂದರೆ 3ನೇ ಮಗನ ಹೆಂಡತಿ ಸೀತಾ. ಅವರು ಒಂದು ದೊಡ್ಡ ಬಟ್ಟೆ ಅಂಗಡಿಯನ್ನು ಇಟ್ಟುಕೊಂಡು ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದರು. ಎಲ್ಲರೂ ಒಗ್ಗಟ್ಟಿನಿಂದಲೇ ಬಟ್ಟೆ ವ್ಯಾಪಾರವನ್ನು ಮಾಡುತ್ತಿದ್ದರು. ತುಂಬ ಸಂತೋಷವಾಗಿ ಇದ್ದ ಆ ಕುಟುಂಬಕ್ಕೆ ಯಾರ ಕೆಟ್ಟ ಕಣ್ಣು ಬಿತ್ತೇನೋ ಗೊತ್ತಿಲ್ಲ. ಅಣ್ಣ ತಮ್ಮಂದಿರ ನಡುವೆ ಸ್ವಲ್ಪ ಮನಸ್ತಾಪ ಉಂಟಾಯಿತು. ಆ ಮನಸ್ತಾಪದಿಂದ 3 ಅಣ್ಣ ತಮ್ಮಂದಿರು ಬೇರೆ ಬೇರೆಯಾದರು. ಸೀತಾಳಿಗೆ ಬೇರೆ ಬೇರೆ ಆಗಿರುವುದು ಇಷ್ಟ ಇರಲಿಲ್ಲ. ಆ ಅಣ್ಣಂದಿರ ತಮ್ಮಂದಿರ ನಡುವೆ ನಡೆದಂತಹ ಮನಸ್ತಾಪದಿಂದ ಅವಳು ಏನು ಪ್ರಯತ್ನ ಪಟ್ಟರೂ ಹೊಂದಿಕೊಂಡು ಹೋಗುವ ಸ್ಥಿತಿಯಲ್ಲಿ ಅವರಿರಲಿಲ್ಲ. ಸೀತಾ ತನ್ನ ಅತ್ತೆ ಮಾವನನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದಳು. ಒಂದಾಗಿ ನಡೆಸಿಕೊಂಡು ಬಂದಂಥ ಬಟ್ಟೆ ಅಂಗಡಿ ಕೂಡ 3 ಭಾಗವಾಯಿತು. ಸೀತಾ ತನ್ನ ಪಾಲಿಗೆ ಬಂದಂಥ ಬಟ್ಟೆ ಅಂಗಡಿಯನ್ನು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಮಾಡಿ ದೊಡ್ಡ ಲಾಭವನ್ನು ಪಡೆದುಕೊಂಡು ದೊಡ್ಡದಾದ ಬಟ್ಟೆ ಅಂಗಡಿಯನ್ನು ಇಟ್ಟುಕೊಂಡು ನಡೆಸಿದಳು. ಆದರೆ ದೊಡ್ಡ ಮಾವ ಮತ್ತು ಚಿಕ್ಕ ಮಾವ ಬಟ್ಟೆ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿದರು. ತಾವು ಇರ್ತಕ್ಕಂಥ ಮನೆಯನ್ನು ಕೂಡ ಹರಾಜು ಮಾಡುವ ಸ್ಥಿತಿಯಲ್ಲಿ ತಂದಿಟ್ಟಿದ್ದರು. ತಾವು ಒಟ್ಟುಗೂಡಿ ಬಾಳಿದಂಥ ಮನೆ ಹರಾಜು ಆಗುತ್ತಿರುವುದು ಸೀತಾಳಿಗೆ ಗೊತ್ತಾಗಿ ಹರಾಜು ಆಗುತ್ತಿರುವುದನ್ನು ನಿಲ್ಲಿಸಿ ತಾನೇ ಆ ಮನೆಯನ್ನು ಕೊಂಡುಕೊಂಡಳು. ಆ 2 ಮಾವಂದಿರು ಸೀತಾಳ ಬಳಿ ಬಂದು, ನಮ್ಮ ಮನೆಯನ್ನು ನೀನು ಉಳಿಸಿದ್ದೀಯ, ನಿನಗೆ ನಾವು ಎಷ್ಟು ಧನ್ಯವಾದ ತಿಳಿಸಿದರೂ ಕಮ್ಮಿಯೇ ಎಂದು ಹೇಳಿದರು. ಮತ್ತು ನೀನು ಏನು ಹೇಳಿದರೂ ನಾವು ಕೇಳುತ್ತೇವೆಂದು ಅವಳಿಗೆ ಮಾತು ಕೊಟ್ಟರು. ಆಗ ಸೀತಾ, ನನಗೆ ಒಂದೇ ಆಸೆ, ಎಲ್ಲರೂ ಒಟ್ಟಾಗಿ ಬಾಳೋಣ ಎಂದು ಹೇಳಿದಳು. ಆಗ ಆ 2 ಮಾವಂದಿರು, ಸರಿ, ನಾವೆಲ್ಲರೂ ಒಟ್ಟಾಗಿ ಇರೋಣ ಎಂದು ಮತ್ತು ಸೀತಾಳ ಬಳಿ ಕೂಡ ನಾವು ಯಾವತ್ತೂ ಬೇರೆ ಸಂಸಾರ ಹೂಡುವುದಿಲ್ಲ ಎಂದು ಮಾತು ಕೊಟ್ಟರು. ಆ ಮಾತನ್ನು ಕೇಳಿಸಿಕೊಂಡಂಥ ಸೀತೆಯ ಅತ್ತೆ ಮಾವನಿಗೂ ಖುಷಿಯಾಯಿತು ಮತ್ತು ಸೀತಾಳಿಗೆ ಅಂತೂ ತುಂಬಾ ಖುಷಿಯಾಯಿತು. ಸೀತಾಳ ಬಳಿ ಬಂದು, ಸೀತಾಳ ಅತ್ತೆ ಮಾವ, ನೀನೇ ನನ್ನ 3 ಮಕ್ಕಳನ್ನು ಒಂದುಗೂಡಿಸಿದಂಥ ಸೊಸೆ, ನಿನ್ನನ್ನು ಪಡೆದಂಥ ನಾವೇ ಧನ್ಯ ಎಂದು ಸೊಸೆಯನ್ನು ತಬ್ಬಿಕೊಂಡು ಮುದ್ದಾಡಿ ಸಂತೋಷದಿಂದ ಒಟ್ಟಾಗಿ ಜೀವನ ನಡೆಸಿದರು. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.